ಮಕರ ರಾಶಿಯ ಒಂದು ಏಪ್ರಿಲ್ ತಿಂಗಳ ಟಾರೆಟ್ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಮೇಡಮ್, ಮುಂದಿನ ರಾಶಿ ಮಕರ ರಾಶಿ, ಆ ರಾಶಿಯ ಒಂದು ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಡಿ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಬ್ರಾಹ್ಮಣಿ ಅಂಜಲಿ. ಬನ್ನಿ, ಈ ಒಂದು ಟ್ಯಾರೆಟ್ ಬಗ್ಗೆ ಚಿಕ್ಕದಾಗಿ ಹೇಳ್ತೀನಿ. ಇದೊಂದು ಗಿಳಿಶಾಸ್ತ್ರ ಮೇಡಮ್. ಗಿಳಿಶಾಸ್ತ್ರ ಹಿಂದೆ ಹೇಗೆ ನಾವು ಹಳ್ಳಿ ಕಟ್ಟೆಲೋ, ಜಗಲಿ ಕಟ್ಟೆಲೋ ಅಥವಾ ದೇವಸ್ಥಾನಗಳಲ್ಲಿ ಒಂದು ಭವಿಷ್ಯ ಕೇಳ್ಬೇಕು ಅಂತ ಕರಿತಿರ್ತಾನೆ, ಭವಿಷ್ಯ ಕೇಳಿ ಬನ್ನಿ ಗಿಣಿರಾಮನ ಹತ್ರ ಅಂತ. ಯಾಕೆಂದ್ರೆ ಗಿಣಿರಾಮನಿಗೆ ದೇವರು ರಾಮ ಕೊಟ್ಟಂತ ಒಂದು ವರ. ಯಾಕೆಂದ್ರೆ ಆ ಗಿಣಿರಾಮ ಏನ್ ತಗೊಂಡ್ ಬಂದು ಕಾಡಲ್ಲಿ ಹೇಳ್ತಾನೋ ಅದೇ ಕೂಡ ನಿಜ. ಹೌದು. ಹಾಗಾಗಿ ಈ ಟ್ಯಾರೆಟ್ ಅಲ್ಲಿ ನಾವು ಏನ್ ತಂದು ಹೇಳ್ತೀವೋ ಅದು ನಾವು ನುಡಿಸಿದಲ್ಲ, ದೇವರೇ ನುಡಿಸಿದಂಗಿರುತ್ತೆ. ಮತ್ತೆ ನಿಖರವಾದ ಒಂದು ವಿಚಾರಗಳು. ಹಾಗಾಗಿ ಇದು ಟ್ಯಾರೋಟ್ ಅನ್ನೋದು ಈಗ ಒಂದು ಮಾಡರ್ನ್ ಜಗತ್ತಲ್ಲಿ ಇದು ಟ್ಯಾರೋಟ್ ಅಂತೀವಿ, ಇಲ್ಲಿ ನಾವು ಅದನ್ನ ಗಿಣಿಶಾಸ್ತ್ರ ಅಂತ ಕರಿತೀವಿ. ಹಾಗಾಗಿ ಇಲ್ಲಿ ಮಕರ ರಾಶಿಯವರಿಗೆ ಒಂದು ಏಪ್ರಿಲ್ ತಿಂಗಳಲ್ಲಿ ಯಾವ ರೀತಿ ಒಂದು ಭವಿಷ್ಯ ಇದೆ, ಮೇಡಮ್ ಟ್ಯಾರೋಟ್ ಅಲ್ಲಿ ಯಾವ ಒಂದು ಭವಿಷ್ಯವನ್ನು ತೆಗಿತಾರೆ ಅನ್ನೋದನ್ನ ನೋಡ್ತಾ ಹೋಗೋಣ. ನೀವು ಮಕರ ರಾಶಿಯವರು ಆಗಿದ್ರೆ ನಿಮ್ಮ ಮನೆ ದೇವ್ರನ್ನ ಪ್ರಾರ್ಥನೆ ಮಾಡಿ ಏಪ್ರಿಲ್ ತಿಂಗಳಲ್ಲಿ ಒಂದು ನನ್ಗೆ ಒಳ್ಳೆ ಭವಿಷ್ಯ ಸಿಗ್ಲಿ ಅಂತ ಕೇಳ್ತಾ, ಮೇಡಮ್ ಯಾವ ಕಾರ್ಡ್ ತೆಗಿತಾರೆ ನೋಡ್ತಾ ಹೋಗೋಣ. ಲೈಫನ್ನ ಏನ್ ಚೇಂಜಸ್ ಕೊಡುತ್ತೋ ಕೂಡ ಲೈಫು ಈ ಕಾರ್ಡ್ ಮುಖಾಂತರ ನೋಡ್ತಾ ಹೋಗೋಣ. ರಾಶಿಯವರಿಗೆ ಒಳ್ಳೇದಾಗ್ಲಿ. ನೋಡಿ, ಇವರು ಪಾಸಿಬಿಲಿಟೀಸ್ ತೆಗ್ದಿದ್ದಾರೆ. ಅಂದ್ರೆ ಒಂದು ಹದ್ದು, ರಣಹದ್ದು ಪಾಸಿಬಿಲಿಟಿ ಚಿಹ್ನೆ ಇದೆ. ಅಂದ್ರೆ ನೀವು ಏನು ಅನ್ಕೊಳ್ತಾ ಇದೀರಲ್ಲ, ಯಾರ ಒಂದು ವಿಚಾರದಲ್ಲಿ ನಿಮ್ಮ ಸಕ್ಸಸ್ ಅನ್ನ ಕೇಳ್ತಾ ಇದೀರಲ್ಲ, ಖಂಡಿತ ಮಕರ ರಾಶಿಯವರಿಗೆ ಸಕ್ಸಸ್ ಆಗೇ ಆಗತ್ತೆ. ಯಾಕೆಂದ್ರೆ ಮಕರ ರಾಶಿಯವರಿಗೆ ಸಕ್ಸಸ್ ಆಗ್ಲೇಬೇಕು. ಗುರು ಬರ್ತಾ ಇದ್ದಾನೆ 7ನೇ ಮನೆಗೆ. ಕಟಕದ ಮನೆಗೆ ಬಂದಾಗ ಮಕರ ರಾಶಿ 7ನೇ ಮನೆ ಆಗುತ್ತೆ. ಹಾಗಾಗಿ ಸಕ್ಸಸ್ ನ ನೋಡ್ಲೇಬೇಕು. ಯಾಕಂದ್ರೆ 7ನೇ ಮನೆಗೆ ಬರೋ ಗುರು ಏನು ವ್ಯವಹಾರಿಕವಾಗಿ ದೃಷ್ಟಿಕೋನದಲ್ಲಿ ನಿಮ್ಮ ಒಂದು ರಾಶಿಯನ್ನೇ ನೋಡೋದ್ರಿಂದ ಅನ್ಕೊಂಡಂತಹ ಎಲ್ಲ ಕೆಲಸಗಳಲ್ಲೂ ಸಾಧನೆ ಮಾಡುವಂತಹ ಸಮಯ ಏಪ್ರಿಲ್ ತಿಂಗಳಲ್ಲಿ ನಿಮ್ಗೆ ಇರೋದ್ರಿಂದ ಪಾಸಿಬಿಲಿಟಿ ಕಾರ್ಡ್ ಅನ್ನ ತೆಗೆದಿದ್ದಾರೆ. ಪಾಸಿಬಿಲಿಟಿ ಅಂದ್ರೆ ಏನು? ಸಾಧ್ಯತೆಗಳು. ಹೌದು, ನೀವು ಅನ್ಕೊಂಡಂತದನ್ನ ಮಾಡಿ ಸಾಧನೆ ಮಾಡಿ ತೋರಿಸ್ತಾರೆ ಮಕರ ರಾಶಿಯವರು. ಖಂಡಿತ ಒಳ್ಳೇದಾಗತ್ತೆ. ಮಕರ ರಾಶಿಯವರಲ್ಲಿ ಪ್ರೀತಿಸುವ ಗುಣ ಬಹಳಷ್ಟು ಇರುತ್ತೆ ಅಂತ ಹೇಳ್ತೀನಿ. ಯಾಕಂದ್ರೆ ಮೇಷರಾಶಿಯವರು ಎಷ್ಟು ಪ್ರೀತಿಸ್ತಾರೋ ಮಕರ ರಾಶಿಯವರು ಕೂಡ ಅಷ್ಟೇ ಚೆನ್ನಾಗಿ ಪ್ರೀತಿ ಮಾಡ್ತಾರೆ. ಮತ್ತೆ ಮಕರ ರಾಶಿಯ ಹೆಣ್ಣು ಮಕ್ಕಳು ಇದ್ರೆ ತಾಯಿಯ ಗುಣವನ್ನ ಹೋಲುವಂತವ್ರು ಅಂತ ಯಾವಾಗ ಹೇಳ್ತಾರೆ. ಹಾಗೆ ತಾಯಿ ಗುಣ ಇರ್ತದೆ. ಸೊ ಮಕರ ರಾಶಿಯಲ್ಲಿ ಒಂದು ಹೆಣ್ಮಕ್ಳು ಏನಾರ ಇದ್ರೆ ನೀವು ನಿಜವಾಗ್ ನಿಮ್ ತಾಯಿನ ನೀವು ವಾಪಸ್ ಪಡ್ಕೊಂಡ್ರಿ ಅಂತ ಹೇಳ್ಬೋದು. ಹಾಗಾಗಿ ಮಕರ ರಾಶಿಯವರು ತಾಯಿನ ತಂದೆಗಿಂತ ಹೆಚ್ಚಾಗಿ ತಂದೆ ತಾಯಿ ಇಬ್ರು ಪ್ರೀತಿ ಮಾಡ್ತಾರೆ. ಹೆಚ್ಚು ಸ್ವಲ್ಪ ತೂಗಾಗ್ದಾಗ ತಾಯಿ ಮೇಲೆ ಹೆಚ್ಚು ಪ್ರೀತಿ ಮಕರ ರಾಶಿಯವ್ರಿಗೆ ಇರ್ತದೆ. ಹಾಗಾಗಿ ತುಂಬಾ ಪ್ರೀತಿ ಮಾಡ್ತಾರೆ. ಅವರ ಒಂದು ಸೇವೆ ಕೂಡ ತುಂಬಾ ಚೆನ್ನಾಗಿ ಮಾಡ್ತಾರೆ ಈ ಮಕರ ರಾಶಿಯವರು. ಮಕರ ರಾಶಿಯವರಿಗೆ ಗುರುದೃಷ್ಟಿ ಬೇರೆ ಬರ್ತಿದೆ. ವ್ಯವಹಾರಿಕವಾಗಿ ಇಲ್ಲಿವರೆಗೂ ಸ್ವಲ್ಪ ಯಾವ್ದು ದುಡ್ಡು ಬರ್ತಾ ಇರ್ಲಿಲ್ಲಪ್ಪ, ಹಣಕಾಸಿನ ಅಡೆತಡೆಗಳಿತ್ತು, ಮುಂದೆ ನನಗೆ ಯಾವುದೋ ಒಂದು ಅವಕಾಶಗಳು ಬರ್ಬೇಕು ಅದಕ್ಕೆಲ್ಲ ಸರಾಗವಾಗಿ ಬರುವಂತಹ ಒಂದು ಸದುಪಯೋಗ ಟೈಮ್ ಅಂತ ಅನ್ಕೊಳ್ಳಿ. ಆ ಸದಾವಕಾಶವನ್ನ ಸರಿಯಾದ ಟೈಮಿಗೆ ಸದುಪಯೋಗ ಮಾಡಿಕೊಂಡು ಮುನ್ನೋಗುವಂತಹ ಒಂದು ಕೆಲಸವನ್ನ ಮಕರ ರಾಶಿಯವರು ಮಾಡ್ಬೇಕಾಗತ್ತೆ. ಅನ್ಕೊಂಡಂತಹ ಸಾಧನೆ ಮಾಡ್ಬೇಕಾಗಿರೋದು ಮಕರ ರಾಶಿಯವರು. ಯಾಕೆಂದ್ರೆ ನಾವು ಅನ್ಕೊಂಡಂತಾನೆ ಕುತ್ಕೊಂಡ್ರೆ ನಾವ್ ಏನ್ ಕೆಲಸನೂ ಮಾಡಕ್ಕಾಗಲ್ಲ. ಮಾಡ್ತೀವಿ ಅಂತಂದ್ರೆ ನೋಡಿ, ರಣಹದ್ದು ಎಷ್ಟು ಎತ್ತರಕ್ಕೆ ಹಾರುತ್ತೆ ಅಲ್ವಾ? ಎಷ್ಟೋ ಎತ್ತರಕ್ಕೆ ಹಾರಿ ಅದ್ರ ಕಣ್ಣು ರಣಹದ್ದು ಕಣ್ಣು ಅಂತಾರೆ. ಹೌದು, ನೋಡಿ ಹದ್ದಿನ ಕಣ್ಣು ಅಂತಾರಲ್ಲ. ಯಾಕಂತಾರೆ ಹದ್ದಿನ ಕಣ್ಣು ಎಷ್ಟೋ ಎತ್ತರದ ಮೇಲೆ ಇದ್ದಾಗ ಆ ಒಂದು ಭೂಮಿಯ ಮೇಲೆ ಇರುವಂತ ಸಣ್ಣ ಇರುವೆನೂ ಕೂಡ ಅದಕ್ಕೆ ಕಾಣಿಸುತ್ತೆ. ಹೌದು, ಅಂತಹ ತೀಕ್ಷ್ಣವಾದ ನೋಟವನ್ನ ಉಳ್ಳಂತದ್ದು ಈ ಒಂದು ಮಕರ ರಾಶಿಯವರಿಗೆ. ರಣಹದ್ದು ಬಂದಿರೋದ್ರಿಂದ ಬೇಟೆ ಮಾಡಕ್ ಹೊರಟಿದ್ದೀರಾ. ಆ ಬೇಟೆ ನಿಮ್ಗೆ ಏನ್ ಅನ್ಕೊಂಡಿದಿರೋ ಆ ಬೇಟೆ ಖಂಡಿತ ಬಲಿ ಆಗೇ ಆಗುತ್ತೆ. ಅನ್ಕೊಂಡಂತಹ ಸಾಧನೆ ಮಾಡೇ ಮಾಡ್ತೀರಾ. ಯಾಕೆ ಅಂತ ಅಂದ್ರೆ ರಣಹದ್ದಿನ ಕೈಲಿ ತಪ್ಪಿಸ್ಕೊಳಕ್ ಯಾರ ಕೈಲೂ ಸಾಧ್ಯ ಇಲ್ಲ. ನೀವು ಅನ್ಕೊಂಡಂತಹ ವಿಚಾರಧಾರೆಗಳು ಸಕ್ಸಸ್ ಆಗೋ ಮಟ್ಟಿಗೆ ಮೇಡಮ್ ಕಾರ್ಡ್ ತೆಗೆದಿದ್ದಾರೆ. ಈ ಒಂದು ತಿಂಗಳು ಜೊತೆಗೆ ಈ ವರ್ಷನೂ ಕೂಡ ಮಕರ ರಾಶಿಯವರಿಗೆ ಸಕ್ಸಸ್ ಟೈಮ್ ಅಂತ ನೋಡ್ತಾ ಹೋಗ್ಬೋದು. ಖಂಡಿತ ಒಳ್ಳೇದಾಗತ್ತೆ. ಇನ್ನಷ್ಟು ಉತ್ತಮ ಫಲಗಳನ್ನ ತಂದ್ಕೊಡ್ಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಮಕರ ರಾಶಿಯ ಟಾರೆಟ್ ಭವಿಷ್ಯ ಹೇಗಿತ್ತು ಅಂತ. ಹಾಗಿದ್ರೆ ಬನ್ನಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ.